ಇವತ್ತು ಒಂದು 70 ಬಂದ್ ಮಾಡಿ ಯಾಕಂದ್ರೆ ಊರಾಗ ಇರಂಗಿಲ್ಲಪ್ಪ ಅದಕ್ಕೆ ಈಗ ಅವನು ನಿಮ್ಮ ಬಸ್ ಎಲ್ಲಿ ಬಂದಿದೆ ಬಸ್ ಸ್ಟ್ಯಾಂಡ್ ವಾಪಸ್ ಹೋಗ್ಯಾರ ಊಟ ಆಡ್ಕೊಳ್ಳೆ ಸೀಟ್ ಕೊಡಿದ ಹೌದಾ ಅದಪ್ಪ ಊಟ ಆದ ತಕ್ಷಣ ದಯವಿಟ್ಟು ನನ್ನ ಸ್ವಲ್ಪ ಒಬ್ಬಳಿಗೆ ಕರ್ಕೊಂಡು ಹೋಗೋದು ಯಾಕಂದ್ರೆ ನಿನ್ನ ಬಸ್ ನಾವು ಹೋಗ್ಬೇಕು ನನ್ನ ಆಸೆ ಆಗೈತೆ ಅದರ ಕಂಡಕ್ಟರ್ ಹೆಣ್ಣು ಹಾಕಿದ್ರೆ ಅಂತ ಇನ್ನೂ ಭಾಳ ಟಿಕೆಟ್ ಆಗಿಲ್ಲ ಫೋನ್ ಮಾಡ್ತೀನಿ ಫೋನ್ ಇಟ್ಟು ಕರ್ಕೊಂಡು ಹೋಗ್ತಾರೆ ಏನು 8 ದಿವಸ ರಜೆ ಹಾಕಿದ್ದಾರೆ ಯಾವ ಐತಿ ನಾ ಈಗ ಟೆಂಟ್ ಹಾಕಿ ರೋಪ್ ಐತಿ ಅವ 4 ದಿವಸ ಇರೋದಿಲ್ಲ ನಾನು ಕರ್ಕೊಂಡು ಹೋಗು ಯಾಕೆ ನಿನಗೆ ಏನಾಗೈತಿ ಆರಾಮಿಲ್ಲ ಆರಾಮಿಲ್ಲ ಅಂತದೇನೈತಿ ರೋಗ ನೆಗಡಿ ಚಟ್ಟ ಬುಗುಡಿ ಚಟ್ಟ ನೆಗಡಿ ಜಡ್ಡು ಗೊತ್ತು ಈಗ ಬುಗುಡಿ ಜಡ್ಡು ಗೊತ್ತಿಲ್ಲ ಆ ಬುಗುಡಿ ಜಡ್ಡು ನನಗೆ ಬಂದಾಗ ನೀವು ಇಟ್ಕೊಂಡೇವ ಏನ್ ಮಾಡ್ತೀರಿ ಮೂಗಿಗೆ ನೆಗಡಿ ಆಗ್ಬೇಕಣ್ಣ ನನಗೆ ಬೇರೆ ಕಡೆ ಆಗುತ್ತೆ ನೆಗಡಿ ಕಣ್ಣಿಗೆ ನೀವು ಸಂಟಿ ಚಾ ಮಾಡ್ಕೊಳ್ತೀರಿ ಈಗ ಏನು ಚಾ ಸಂಟಿ ಚಾ ಮಾಡ್ಕೊಂಡು ನೆಗಡಿ ಜಡ್ಡು ಕಡಿಮೆ ಆಗುತ್ತೆ ಬೇಕಂದ್ರೆ ನೋಡ್ಲೇ ನೋಡ ಮದುವೆ ಕೊಲ್ಲೆ ನೋಡಿ ಡಾಕ್ಟರ್ ಬಿಟ್ಟ ಇಲ್ಲ ಕಂಡಕ್ಟರ್ ಇಲ್ಲ ಅದೆಲ್ಲ ಏನಾಗ ಡಾಕ್ಟರ್ ಅಪ್ಪ ನಾ ಕಣ್ಣಿನ ಡಾಕ್ಟರ್ ತಗೊಂಡ್ ಬಿಟ್ಟಿದ್ದೀನಿ 3 ವೇಳೆ ಡಾಕ್ಟರ್ ಕರ್ಕೊಂಡ್ ಬರ್ತೀನಿ ನಾನು ನೋಡಿ ಅದಕ್ಕೆ ನಾವು ಹುಬ್ಳಿ ಹೊಂಟಿವಿ ಈಗ ನಾ ಎಲ್ಲರೂ ಹೋಗ್ಬೇಕಾದ್ರೆ ಒಂದು ಭಕ್ತಿ ಗೀತೆ ಕೇಳ್ಕೊಂಡು ಹೋಗೋರು ಹುಡಿಪ್ಪ ಅದಕ್ಕೆ ಒಂದು ಚಲೋ ಒಂದು ಭಕ್ತಿ ಗೀತೆ ಹಾಡು ಕೇಳ್ಕೊಂಡು ನಾವು ಹುಬ್ಳಿ ಹೋಗೋದು ಭಕ್ತಿ ಗೀತೆ ಸಿರಿ ಗದ್ದ ಜಂಪರ್ ಕೇಳಿದಪ್ಪ ಇವಾಗ ಅವ್ನು ಗಾಡ ನೀನ ಒಂದು ಭಕ್ತಿ ಗೀತ
ನಾವು ಲಿಂಗಾಯತ್ರಿ ಏ ನಾವು ತಿರ್ಗಾಕ್ ಚಾಲು ಮಾಡಿದ್ಮೇಲೆ ಕೆಜಿಗೆ 800 ರೂಪಾಯಿ. ಹಾ ಯಾವ್ದು ಬೇಡ ಈಗ ಒಂದು ಚಲೋ ಜಾನಪದ ಹಾಡು ಜಾನಪದ